ನಗರದ ಪ್ರತಿಷ್ಠಿತ ಡಿಆರ್ಎಂ ವಿಜ್ಞಾನ ಕಾಲೇಜಿನ ಸಾಂಸ್ಕೃತಿಕ ಸಂಘ 2025-26ನೇ ಸಾಲಿನ ವಾರ್ಷಿಕ ಸಮಾರೋಪ ಸಮಾರಂಭ ಡಿಆರ್ಎಂ ಸಂಭ್ರಮ 2026 ಜೆಜೆಎಂ ಮೆಡಿಕಲ್ ಕಾಲೇಜು ಆವರಣದ ಬಾಪೂಜಿ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರಖ್ಯಾತ ಇಎನ್ಟಿ ತಜ್ಞ ಡಾಕ್ಟರ್ ಎಎಂ ಶಿವಕುಮಾರ್ ಅವರು ಮಾತನಾಡಿ, ವಿದ್ಯಾರ್ಥಿ ಜೀವನವು ಅತ್ಯಂತ ಅಮೂಲ್ಯವಾದದ್ದು. ಕೇವಲ ಅಂಕ ಗಳಿಕೆಯಷ್ಟೇ ಗುರಿಯಾಗದೆ ಜೀವನದಲ್ಲಿ ಉತ್ತಮ ಆದರ್ಶ ಮತ್ತು ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಆ ಮೂಲಕ ಸದೃಢ ವ್ಯಕ್ತಿತ್ವ ರೂಪಿಸಿಕೊಂಡು ಸಮಾಜದ ಆಸ್ತಿಯಾಗಬೇಕು ಎಂದು ಕಿವಿಮಾತು ಹೇಳಿದರು. ಇನ್ನೋರ್ವ ಅತಿಥಿಗಳಾದ ರಂಗಕಲಾ ಶಿಕ್ಷಕ ಡಾಕ್ಟರ್ ಕೆ ವೆಂಕಟೇಶ್ವರ್ ಅವರು, ಕಾಲೇಜಿನ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ಎಸ್ ರೋಹಿತ್ ಅವರು ಬರೆದ 2 ಪುಸ್ತಕಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಮಾತೃಭಾಷೆಯ ಮೂಲಕ ಇಂಗ್ಲಿಷ್ ಕಲಿಯುವಿಕೆ ಮತ್ತು ಸಿನಿಮಾಗಳಲ್ಲಿ ಮಹಿಳಾ ಪ್ರಾತಿನಿಧ್ಯದ ಕುರಿತಾದ ಈ ಕೃತಿಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಪೂರಕವಾಗಿವೆ. ಇವುಗಳಲ್ಲಿನ ವಸ್ತುನಿಷ್ಠ ಸನ್ನಿವೇಶಗಳು ಓದುಗರಿಗೆ ಹೊಸ ದೃಷ್ಟಿಕೋನ ನೀಡಲಿವೆ ಎಂದು ಪ್ರಶಂಸಿಸಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಎಂಪಿ ರೂಪಶ್ರೀ ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಆಶಿಸಿದರು. ಇದೇ ವೇಳೆ ವರ್ಷವಿಡೀ ನಡೆದ ಸಾಂಸ್ಕೃತಿಕ, ಕ್ರೀಡೆ ಹಾಗೂ ಪ್ರತಿಭಾ ಪುರಸ್ಕಾರ ವಿಭಾಗದ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಐಕ್ಯೂಎಸಿ ಸಂಚಾಲಕ ಡಾಕ್ಟರ್ ಟಿ ಮಂಜುರಾಜ್, ಡಾಕ್ಟರ್ ವಸಂತ್ ನಾಯಕ್ ಸೇರಿದಂತೆ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಸಮಾರಂಭದ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಂದ ನಡೆದ ವೈವಿಧ್ಯಮಯ ಸಾಂಸ್ಕೃತಿಕ ಪ್ರದರ್ಶನಗಳು ಪ್ರೇಕ್ಷಕರ ಮನಸೂರೆಗೊಂಡವು. ನನಗೆ ಇಷ್ಟೊತ್ತೇನೋ ನನ್ನ ಬಗ್ಗೆ ಹೇಳಿದ್ರಲ್ಲ, ನಾನು ಹೇಳ್ಬೇಡಿ ಮುಂದೆ ಒಂದು ಸೆಂಟೆನ್ಸ್ ಸುಮ್ಮನೆ ಅಲ್ಯುಮಿನಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತ ಹೇಳಿ ಅಂತ ಅವ್ರು ತುಂಬ ಹೇಳಿದ್ದು ನೋಡಿದರೆ ತುಂಬ ಹೇಳ್ಬಿಟ್ರು. ಇವರು ಭಾಷಣ ಮಾಡೋಕ್ಕೆ ಸರಿಯಾಗಿ ಬರಲ್ಲ ಅಂತ ಹೇಳಲಿಲ್ಲ. ಅಲ್ಲದೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಇನ್ನು ಕೆಲವರು ಮಾತಾಡಿದ ಮೇಲೆ ನನ್ನ ಸರದಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡು ಇವ್ರು ಮೊದಲೇ ಕೊಡ್ತಾರೆ, ನೀವೇ ಮಾತಾಡಿ, ಇಲ್ಲಿ ಏನು ಬರುತ್ತೋ ಅದನ್ನು ನಾವು ಮಾತಾಡ್ತೀವಿ. ಮಧ್ಯಾಹ್ನ ಕಲ್ಚರಲ್ ಆ್ಯಕ್ಟಿವಿಟಿ ಪ್ರೋಗ್ರಾಮ್ ಇದ್ದಾಗ ಅವ್ರ ಮನಸ್ಸೆಲ್ಲ ಆ ಕಡೆಗೆ ಇರುತ್ತೆ. ಯಾಕೆಂದರೆ ನಾನು ಈ ಕೊಡ್ರಂಗಲ್ಲೇ ವಿಜಯಜ ಮೆಡಿಕಲ್ ಕಾಲೇಜಲ್ಲಿ ಪಿ ಜಿ ಆಗಿ ಓದ್ತಾ ಇದ್ದಾಗ ಅಥವಾ ಆಟ ಆಡ್ತಾ ಇದ್ದಾಗ ಕಾಲೇಜ್ ಡೇ ಇಲ್ಲೇ ನಡೀತಾ ಇತ್ತು ಕೆಲವೊಂದು ಸಲ. ಸೊ ನಾವು ಹಿಂದೆ ಕುತ್ಕೊಂಡು ಗಲಾಟೆ ಮಾಡ್ತಾ ಇದ್ವಿ. ಅದು ಪಾರ್ಟ್ ಆಫ್ ದ ಸ್ಟೂಡೆಂಟ್ಸ್ ಲೈಫ್. ಈ ಸಂಭ್ರಮ ಅಂತ ಏನು ನಿಮ್ಮ ಪ್ರೋಗ್ರಾಮ್ ಇದೆಯಲ್ಲ, ಆ ಸಂಭ್ರಮದ ಪ್ರೋಗ್ರಾಮಿಗೆ ನಾನು ಸಂಭ್ರಮದಿಂದ ಪಾಲ್ಗೊಂಡಿದ್ದೇನೆ. ನನಗೂ ಭಾಳ ಸಂಭ್ರಮ ಆಗಿದೆ, ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ದಾರಲ್ಲ. ಭಾಷಣ ಶುರು ಮಾಡೋದಕ್ಕಿಂತ ಮೊದಲು ಭಾಷಣ ಮಾಡೋದಕ್ಕೆ ಬರದೇ ಇರೋರು ನಮ್ಮಂಥವ್ರು ಏನು ಮಾಡ್ತಾರೆ ಅಂತ ಒಂದು ಜೋಕ್ ಹೇಳ್ತೀನಿ. ಒಂದು ಬಾರಿ ಪೊಲಿಟಿಕಲ್ ಲೀಡ್ರಿಗೆ ಒಂದು ಸಂಘವರು ನಿಮ್ಮಂಗೆ ನಾನು ಕರೆದ್ರಲ್ಲ ಆ ಥರ ಒಂದು ಭಾಷಣ ಮಾಡಬೇಕು ಅಂತ ಒಂದು ವಿಷಯ ಕೊಟ್ಬಿಡ್ತಾರೆ. ಅವನು ಪೊಲಿಟಿಕಲ್ ಲೀಡ್ರು ಪ್ರಿಪೇರ್ ಆಗಿರಲ್ಲ, ನಮ್ಮ ಥರನೇ ಬರ್ತಾನೆ. ಹೀಗೆ 2 ಬದಿನಲ್ಲಿ ಕೂತ್ಕೊಂಡಿರ್ತಾರೆ. ಅವನು ಗೊತ್ತಲ್ಲ ನಮ್ಮ ದೇಶದಲ್ಲಿ, ನೋಡ್ರಪ್ಪ ನಾನಿವತ್ತು ಏನು ಭಾಷಣ ಮಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಲ್ಲ ಅಂತ ಇವ್ರು ಮೊದಲೇ ಅನೌನ್ಸ್ ಮಾಡಿರ್ತಾರಲ್ಲ ವಿಚಾರನ. ಅದಕ್ಕೆ ಅವ್ರಿಗೆಲ್ಲ ಗೊತ್ತಿದೆ, ಮತ್ತು ಎಲ್ಲ ಗೊತ್ತಿದೆ ಅಲ್ಲ, ನಾನೇನು ಮಾತಾಡೋದು, ಗೊತ್ತಿರೋರಿಗೆ ಮಾತಾಡೋವಷ್ಟು ಜ್ಞಾನಿ ನಾನಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ಇವರು ಈ ಪೊಲಿಟಿಷಿಯನ್ ಲೀಡರ್ ನಮ್ಮನ್ನು ಆಟ ಆಡಿಸ್ಬಿಟ್ಟ, ಇವನಿಗೆ ನಾವು ಆಟ ಆಡಿಸ್ಬೇಕು ಅಂತ ಮತ್ತೆ ಕರೀತಾರೆ. ಬೇರೆದೊಂದು ವಿಷಯ ಬಿಟ್ಟು ನೀವು ಬಂದು ಮಾತಾಡಿ. 2ನೇ ಬಾರಿ ಹೋಗ್ತಾನೆ, ಅವರೆಲ್ಲ ಮಾತಾಡ್ಕೊಂಡ್ಬಿಟ್ಟಿರ್ತಾರೆ. ಏನಾದರೂ ಕೇಳಿದರೆ ನಮಗೆ ಇವತ್ತು ಗೊತ್ತಿಲ್ಲ ಅಂತ ಹೇಳ್ಬಿಡೋಣ.
ನಾನೇನು ಮಾತಾಡ್ತೀನಿ ಅಂತ ಗೊತ್ತಲ್ಲಪ್ಪ ನಿಮಗೆಲ್ಲ ಅಂತಾನೆ. ನಮಗೆ ಗೊತ್ತಿಲ್ಲ ಅಂತಾರೆ ಎಲ್ಲರೂ. ಅಯ್ಯೋ ಅಯ್ಯೋ, ಗೊತ್ತಿಲ್ಲದೆ ಇರೋರಿಗೆಲ್ಲ ಮಾತಾಡೋದು ಭಾರಿ ಕಷ್ಟ, ಎಲ್ಲ ಮೊದಲಿಂದ ಹೇಳೋಕ್ಕೆ ತುಂಬ ಸೈನ್ ಬೇಕು ಅಂತೇಳಿ ಮತ್ತೆ ಕೂತ್ಕೊಂಡು 3ನೇ ಬಾರಿನೂ ಮತ್ತೆ ಕರೀತಾರೆ ಅವನು. ಅವರು ಬಿಡಬಾರ್ದು ಇವನು ಏನಾದರೂ ಮಾಡಿ ಅಂತ. 3ನೇ ಬಾರಿ ಮತ್ತೆ ಹೇಳ್ತಾನೆ, ನಾನೇನು ಮಾತಾಡಬೇಕು ಅಂತ ನಿಮಗೆ ಗೊತ್ತಿದೆ ಅಲ್ಲ. ಇವರು ಬುದ್ಧಿವಂತರು, ಸಂಘದಲ್ಲಿ ನಾವು ಬುದ್ಧಿವಂತರು ಅಂತ 2 ಕಡೆ ಕೂತ್ಕೊಂಡ್ರೆ ಮಾತಾಡ್ಕೊಂಡಿರ್ತಾರೆ. ಒಂದು ಕಡೆ ಅವರು ನಮಗೆಲ್ಲ ಗೊತ್ತಿದೆ ಅಂತಾರೆ, ಇನ್ನೊಂದು ಕಡೆ ನಮಗೇನು ಗೊತ್ತಿಲ್ಲ. ಅವನು ಗೊತ್ತಿಲ್ಲರಿಗೆ ಅಂತ ಮತ್ತೆ ಕೂತ್ಕೊಂಡ್ಬಿಡ್ತಾರೆ. ನನಗೊಂದು ವಿಷಯನ ಕೊಟ್ಬಿಟ್ಟಿದ್ದೆ, ಒಂದೇನೋ ವಿಷಯ ಕೊಟ್ಟು ಮಾತಾಡಿ ಅಂದ್ಬಿಟ್ಟಿದ್ರೆ ನಾನು ಹಂಗೆ ಮಾಡ್ತಿದ್ದೆ. ನನಗೆ ವಿಷಯ ಕೊಟ್ಟಿಲ್ಲ, ಸೊ ಮಾತಾಡಲೇಬೇಕು. ಡಾಕ್ಟರ್ ರೋಹಿತ್ ಸರ್ ಅವರು ಅವರ ಪುಸ್ತಕವನ್ನು ಬಿಡುಗಡೆ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ. ಶಿವಕುಮಾರ್ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಇಷ್ಟೊತ್ತು ಸಂಭ್ರಮದ ಬಗ್ಗೆ. ಈಗ ನಿಮಗೆ ಕಾರ್ಯಕ್ರಮದ ಸಂಭ್ರಮದಲ್ಲಿದ್ದೀರಿ, ಮಧ್ಯಾಹ್ನ ನೀವೆಲ್ಲ ಪರ್ಫಾರ್ಮ್ ಮಾಡುವಂತಹ ಸಂಭ್ರಮದಲ್ಲಿದ್ದೀರಿ. ಈ ಸಂಭ್ರಮದಲ್ಲಿ ರೋಹಿತ್ ಸರ್ ಅವರು 2 ಅದ್ಭುತವಾದ ಪುಸ್ತಕಗಳನ್ನು ಈಗಷ್ಟೇ ಬಿಡುಗಡೆಗೊಳಿಸಿ ಸಂಭ್ರಮಿಸಿದ್ದಾರೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ನನ್ನ ಬದುಕಿನಲ್ಲಿ ಮೊದಲ ಪುಸ್ತಕವನ್ನು ಬಿಡುಗಡೆಗೊಳಿಸಿದಂತಹ ಒಂದು ಸಂಭ್ರಮವನ್ನು ನಾನು ಅನುಭವಿಸಿದೆ. ಇಷ್ಟು ದಿವಸ ನಾಟಕಗಳನ್ನು ಬರಿತಾ ಇದ್ದೆ ನಾನು, ವಿದ್ಯಾರ್ಥಿಗಳಿಗಾಗಿ ನಾಟಕಗಳನ್ನ ಬರೆದು ಆಡಿಸ್ತಾ ಇದ್ದಂತಹ ನಾನು, ಸಾಕಷ್ಟು ನಾಡಿನ ಪ್ರತಿಷ್ಠಿತ ರಂಗಸಂಸ್ಥೆಗಳಲ್ಲಿ ನಾಟಕ ನಿರ್ದೇಶಕನಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ನಾನು, ಸಾಹಿತ್ಯದ ವಿದ್ಯಾರ್ಥಿಯಾಗಿರುವಂತಹ ನಾನು ಮೊದಲನೇ ಸಲ ಒಂದು 2 ಮಹತ್ವದ ಕೃತಿ, ಒಂದು ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪುಸ್ತಕ, ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಅನ್ನುವಂತಹ ಪುಸ್ತಕ. ಹಾಗೆ ಇನ್ನೊಂದು ಡಾಕ್ಟರ್ ರೋಹಿತ್ ಸರ್ ಅವರು ತಮ್ಮ PhD ಪದವಿಯ ಸಂಶೋಧನೆಗಾಗಿ ಪ್ರಸ್ತುತಪಡಿಸಿದಂತಹ ಪುಸ್ತಕ ಜೆಂಡರ್ ರೆಪ್ರೆಸೆಂಟೇಷನ್ಸ್, ದ ಐಡಿಯಾಲಜಿ ಆ್ಯಂಡ್ ಇಂಡಿಯನ್ ವಿಮೆನ್ ಸಿನಿಮಾ ಅನ್ನುವಂತಹ ಪುಸ್ತಕ. ಈ 2 ಪುಸ್ತಕಗಳನ್ನು ಇವತ್ತು ಈಗಷ್ಟೇ ನಿಮ್ಮ ಜೊತೆಗೆ ನಾನು ಕೂಡ ಪಾಲ್ಗೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಈ ಪುಸ್ತಕಗಳನ್ನ ಪರಿಚಯಿಸೋದಿದೆಯಲ್ಲ, ಅದು ಹೇಗಿದೆ ಅಂತ ಹೇಳಿದ್ರೆ, ಒಂದು ವಿಜ್ಞಾನದ ವಿದ್ಯಾರ್ಥಿಗಳಿದ್ದೀರಿ, ನಾನು ಸಾಹಿತ್ಯದ ವಿದ್ಯಾರ್ಥಿ, ರಂಗಕಲಾವಿದ. ಹಾಗೆಯೇ ರೋಹಿತ್ ಸಾರು ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ ಆಗಿ ಹೆಚ್ಚಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ಭಾವಿಸ್ತೀನಿ. ಯಾಕೆ ಕೇಳಿದ್ರೆ ಸೈನ್ಸ್ ಕಾಲೇಜಲ್ಲಿ ಪಾಠ ಮಾಡುವಾಗ ನಾವು ಲಿಟ್ರೇಚರನ್ನು ಡೆಪ್ತಾಗಿ ಓದ್ಕೊಂಡವ್ರಿಗೆ, ಸಾಹಿತ್ಯವನ್ನು ತಮ್ಮ ಪ್ಯಾಷನ್ ಆಗಿ ತಗೊಂಡಿರೋಂಥವ್ರಿಗೆ ಅದು ಸ್ವಲ್ಪ ನೀರಸವಾದ ಕೆಲಸ ಅಂತ ಅನಿಸುತ್ತೆ. ಯಾಕೆ ಕೇಳಿದ್ರೆ ಸಾಹಿತ್ಯ ಬೋಧನೆ ಮಾಡೋದು ನಮಗೆ ಒಂದು ಬಹಳ ಅದ್ಭುತವಾದ ಸಂಗತಿ ಅದು. ಯಾಕೆ ಕೇಳಿದ್ರೆ ಸಾಹಿತ್ಯವನ್ನು ಓದಿದಾಗ ನಾವು ಎಷ್ಟು ಸಂಭ್ರಮಿಸ್ತೀವೋ, ಯಾವುದೇ ಒಂದು ಪ್ರಕಾರ ಇರ್ಬೋದು, ಅದು ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಕವಿತೆ ಇರ್ಬೋದು, ವಿಮರ್ಶೆ ಇರ್ಬೋದು, ಯಾವುದೇ ಪ್ರಕಾರವನ್ನು ನಾವು ಓದಿದಾಗ ಸಂಭ್ರಮಿಸ್ತೀವಿ, ಅದರ ಆಯಾಮಗಳನ್ನ ಸಂಭ್ರಮಿಸ್ತೀವಿ, ಅದರ ವಿಮರ್ಶೆಯನ್ನು ಕೂಡ ಸಂಭ್ರಮಿಸ್ತೀವಿ. ಹಾಗಿರುವಾಗ ವಿಜ್ಞಾನದ ವಿದ್ಯಾರ್ಥಿಗಳಲ್ಲಿ ಇವತ್ತು ಈ ವಿಷಯವನ್ನು ಹಂಚ್ಕೊಳ್ಳೋದಿದೆಯಲ್ಲ, ಅದು ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ ಮೊದಲನೇ ಬಾರಿಗೆ. ಯಾಕೆ ಕೇಳಿದ್ರೆ ಇವತ್ತು ನಮ್ಮಲ್ಲಿ 2 ರೀತಿಯ ಮನಸ್ಥಿತಿ ಇದೆ. ಒಂದು, ವಿಜ್ಞಾನ ಅನ್ನೋದೇ ಪ್ರತ್ಯೇಕವಾದ ಜ್ಞಾನ ಶಿಸ್ತು, ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನೋದೇ ಒಂದು ಪ್ರತ್ಯೇಕವಾದ ಜ್ಞಾನ ಶಿಸ್ತು ಅನ್ನೋ ಮನೋಭಾವ ಇದೆ ಆ್ಯಕ್ಚುಲಿ. ಆದರೆ ಅದು ನನ್ನ ಪ್ರಕಾರ ಶುದ್ಧವಾದ ತಪ್ಪು. ಎಲ್ಲವನ್ನೂ ನಾವು ವಿಶಾಲಾರ್ಥದಲ್ಲಿ ನೋಡುವಾಗ ಎಲ್ಲವೂ ಕೂಡ ವೈಜ್ಞಾನಿಕವಾಗಿರುತ್ತೆ, ವ್ಯವಸ್ಥಿತವಾಗಿರೋದು ಎಲ್ಲವೂ ಕೂಡ ವಿಜ್ಞಾನವೇ ಆಗಿರುತ್ತೆ. ಹಾಗಾಗಿ ಆರ್ಟ್ ಮತ್ತು ಲಿಟ್ರೇಚರ್ ಅನ್ನೋದು ಕೂಡ ವಿಜ್ಞಾನವಾಗಿರುತ್ತೆ. ಸೊ ಮಾನವಿಕ ಶಾಸ್ತ್ರಜ್ಞರು ಹೇಳೋ ಪ್ರಕಾರ ಈ ಕಲೆ ಅನ್ನುವಂಥದ್ದು ಮನುಷ್ಯನ ಅತ್ಯಂತ ಮೂಲಭೂತ ಸೆಲೆಗಳಲ್ಲಿ ಒಂದು, ಮೂಲಭೂತ ಗುಣದಲ್ಲಿ ಒಂದು. ಮನುಷ್ಯ ತಾನೇನನ್ನು ನೋಡ್ತಾನೋ, ಅದನ್ನು ಗಮನಿಸ್ತಾನೋ, ಅದನ್ನು ಅನುಕರಿಸ್ತಾನೆ, ಹಾಗೆ ಅದನ್ನು ಅಭಿವ್ಯಕ್ತಿಸ್ತಾನೆ. ಅಭಿವ್ಯಕ್ತಿ ಅಂತ ಬಂದಾಗ ಅದು ಬರವಣಿಗೆ ಇರ್ಬೋದು ಅಥವಾ ಪ್ರದರ್ಶಕ ಕಲೆಗಳಿರ್ಬೋದು, ಯಾವುದೇ ಇರ್ಬೋದು. ಸೊ ಈ ಥರದ ಒಂದು ಸಂದರ್ಭದಲ್ಲಿ ನಿಮ್ಮಗಳಿಗೆ ನಾನು ಇದನ್ನು ಹಂಚ್ಕೊಳ್ಳೋದು ನನಗೆ ಭಾಳ ಸಂತೋಷ ಕೊಡ್ತಿರುವಂಥ ವಿಚಾರ. ಆಮೇಲೆ ಇದನ್ನು ಯಾಕೆ ಹೇಳಿದೆ ನಾನು ಅಂತ ಹೇಳಿದ್ರೆ, ಈಗ ಕಳೆದ 17 ವರ್ಷ ನಾನು ಸರ್ಕಾರಿ ಶಾಲೆಯಲ್ಲಿ ರಂಗಶಿಕ್ಷಕನಾಗಿ ಕೆಲಸ ಮಾಡ್ತಿರೋಷ್ಟೊತ್ತಿಗೆ ನಾನು ವಿಜ್ಞಾನ ನಾಟಕ ಅನ್ನುವಂಥ ಒಂದು ಹೊಸ ಪ್ರಕಾರಕ್ಕೆ ಕೈ ಹಾಕಿದೆ. ಈಗ ನಾಟಕ ನೀವು ಸಾಮಾಜಿಕವಾದ ಕೇಳಿರ್ತೀರ, ಪೌರಾಣಿಕವಾದ ಕೇಳಿರ್ತೀರ. ಆಮೇಲೆ ನಾವು ಕಲ್ತು ಬಂದಿರೋ ನಾಟಕ ಏನಿದೆ ಅದು ವೃತ್ತಿ ರಂಗಭೂಮಿಯ ಥರದ್ದಲ್ಲ, ಹವ್ಯಾಸಿ ರಂಗಭೂಮಿಯ ಥರದ್ದು. ಮತ್ತು ನಾಟಕವನ್ನು ಒಂದು ಶಾಸ್ತ್ರೀಯವಾದ ಡಿಪ್ಲೊಮಾ ಪದವಿಯನ್ನಾಗಿ ನಾವು ಕಲ್ತು ಬಂದಂಥವ್ರು. ಹಾಗೆ ಕಲ್ತು ಬಂದು ನಾನೊಂದು ಶಾಲೆಯಲ್ಲಿ, ಅದು ಸರ್ಕಾರಿ ಶಾಲೆ ಒಳಗಡೆ ಯಾವುದೇ ವ್ಯವಸ್ಥೆಗಳಿಲ್ದಿರೋಂಥ ಶಾಲೆ ವಿದ್ಯಾರ್ಥಿಗಳಿಗೆ
ನಾನು ಈ ನನ್ನ ವಿಷಯವನ್ನು ಬೋಧಿಸೋದಿದೆಯಲ್ಲ ಅದು ಬಹಳ ದೊಡ್ಡ ಸವಾಲಿನ ಕೆಲಸವಾಗಿತ್ತು. ಅಂತಹ ಸಂದರ್ಭದಲ್ಲಿ ಪಠ್ಯಕ್ಕೆ ಪೂರಕವಾಗಿ ನಾನು ವಿಜ್ಞಾನದ ವಿಷಯವನ್ನು ಇಟ್ಕೊಂಡು ವಾಯ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಇವತ್ತು ವಿಜ್ಞಾನ ಕಾಲೇಜಿನ ವ್ಯಾಲಿಡಿಕ್ಟರಿ ಫಂಕ್ಷನ್ನು, ಅದ್ರ ಜೊತೆ ನಮ್ಮ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕ ರೋಹಿತ್ ಅವರ 2 ಪುಸ್ತಕಗಳು ಕೂಡ ಇವತ್ತು ರಿಲೀಸ್ ಆದವು. ನಮಗೆಲ್ಲ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಎಲ್ಲ ಗಣ್ಯರೇ ಹಾಗೂ ವಿದ್ಯಾರ್ಥಿನಿಯರೇ, ಅಧ್ಯಾಪಕ ವೃಂದದವರೇ, ಇಲ್ಲಿ JJMMC ಆಡಿಟೋರಿಯಂನಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ JJM ಮೆಡಿಕಲ್ ಕಾಲೇಜ್ನ ಪ್ರಾಂಶುಪಾಲರಾದ ಮೇಡಮ್ ಶುಕ್ಲಾ ಶೆಟ್ಟಿ ಅವ್ರಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಮೊದಲಿಗೆ ಸಲ್ಲಿಸ್ತೀನಿ. ಹಾಗೆಯೇ ನಮಗೆ ಈ ಕಾರ್ಯಕ್ಕೆ 2 ವರ್ಷದಿಂದ ಕೈ ಜೋಡಿಸ್ತಾ ಇರೋದು ನಿತಿನ್ ಸರ್ ಹಾಗೂ ಮಲ್ಲಿಕಾರ್ಜುನ್ ಸರ್, ಅವರಿಗೂ ಕೂಡ ನಾನು ಮೊದಲಿಗೆನೇ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ಅವರು ಕ್ಲಾಪ್ಸ್ ಹಾಕಿ ಅವರಿಬ್ಬರಿಗೆ. ಯಾಕೆಂದರೆ ನನ್ನ ಮೊದಲ ವಿಷಯದಿದ್ದು ನಮ್ಮ ಕಾಲೇಜಿನ ಮಕ್ಕಳನ್ನ ಇಲ್ಲಿ JJMMC ಆಡಿಟೋರಿಯಮಿಗೆ ಮತ್ತು ಬಾಪೂಜಿ ಆಡಿಟೋರಿಯಮಿಗೆ ಕರ್ಕೊಂಡು ಬರಲೇಬೇಕು, ಅವರಿಗೆ ಪ್ರೋಗ್ರಾಮ್ಸ್ನ ಇಲ್ಲೇ ಮಾಡಿಸ್ಬೇಕು, ಒಂದು ವೇದಿಕೆ ಬೇರೆ ರೀತಿ ಬರಬೇಕು ಅಂತ ಇತ್ತು. ಮೊದಲನೇ ಓರಿಯೆಂಟೇಷನ್ನಿಂದ ಹಿಡಿದು ಯಾವ ಮಕ್ಕಳಿದ್ದಾರೆ, ಫಸ್ಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ವಿ ಸ್ಟಾರ್ಟೆಡ್ ಹಿಯರ್ ಇನ್ ದಿಸ್ ಕ್ವಾಡ್ರ್ಯಾಂಗಲ್ ಆಡಿಟೋರಿಯಂ. ಅದ್ರ ಜೊತೆಗೆ ನಮ್ಮ ಎಲ್ಲ ಟೀಚರ್ಸ್ ಮೇಡಮ್ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ಎಲ್ಲ ಹಾಳು ಮಾಡಿಬಿಡ್ತಾರೆ, ಆಮೇಲೆ ರಿಪೇರಿ ಮಾಡಿಸ್ಕೊಡ್ಬೇಕಾಗುತ್ತೋ ಏನೋ ಅಂತ. ಇಲ್ಲ ಹಾಗಿಲ್ಲ, ನಮ್ಮ ಹುಡುಗರು ಭಾಳ ಒಳ್ಳೆ ಮಕ್ಕಳೇ ಇದ್ದಾರೆ. ಯಾಕೆಂದರೆ ವಿ ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ಎನಿ ಸ್ಟೂಡೆಂಟ್ಸ್. ಯಾಕೆಂದರೆ ಈ 2 ವರ್ಷದಲ್ಲಿ ಆದ ಪ್ರೋಗ್ರಾಮ್ಸಲ್ಲಿ ಎಲ್ಲ ಮಕ್ಕಳು ಇಲ್ಲಿಗೆ ಬಂದಾಗ ಹೇಗಿರ್ಬೋದು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಗಿವ್ ದೆಮ್ ಯುವರ್ ಸೆಲ್ಫ್ ಎ ಬಿಗ್ ಹ್ಯಾಂಡ್. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಅವರ್ ಸ್ಟೂಡೆಂಟ್ಸ್. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಈ ವ್ಯಾಲಿಡಿಕ್ಟರಿ ಫಂಕ್ಷನಲ್ಲಿ, ಯಾಕೆಂದರೆ ಈ ತಿಂಗಳ ಕೊನೆಯಲ್ಲಿ ನಾನು ರಿಟೈರ್ ಆಗ್ತಾ ಇರೋದ್ರಿಂದ ಇದು ನನ್ನ ಕಾಲೇಜು ಜೀವನದ ಅಧ್ಯಾಪಕ ವೃತ್ತಿಯ ಒಂದು ಕೊನೆ ಫಂಕ್ಷನ್ನು. ವಿದ್ಯಾರ್ಥಿಗಳ ಜೊತೆ, ಟೀಚರ್ಸ್ ಜೊತೆ ಇದೆ, ಆದರೆ ವಿದ್ಯಾರ್ಥಿಗಳ ಜೊತೆ ಇದು ಒಂದು ಕೊನೆಯ ಫಂಕ್ಷನ್ನು. ಈ 37 ವರ್ಷಗಳ ಪ್ರಯಾಣದಲ್ಲಿ ಬಾಪೂಜಿ ಎಜುಕೇಷನಲ್ ಅಸೋಸಿಯೇಷನ್ ಎಲ್ಲ ರೀತಿಯ ನಮಗೆ ಒಂದು ಜೊತೆಯನ್ನು ನೀಡಿದೆ. ಅಂದರೆ ನೀವೆಲ್ಲ ಕೆಲಸ ಮಾಡ್ತಾ ಹೋದರೆ ಅವರು ನಮ್ಮ ಜೊತೆಗೆ ನಿಲ್ತಾರೆ. ನಾವು ನಮ್ಮ ಒಂದು ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ಅವಕಾಶಗಳಿದೆ ಅದನ್ನು ನೋಡಿಕೊಂಡು ಕೆಲಸ ಮಾಡ್ತಾ ಹೋದಾಗ ಖಂಡಿತ ನಮಗೆ ಎಲ್ಲ ಕಡೆ ಕೈ ಜೋಡಿಸಿದ್ದಾರೆ. ಇದ್ರ ಜೊತೆ ಯಾಕಂದರೆ ನಾನು AVK ಕಾಲೇಜಲ್ಲಿ ಸೇರಿದಾಗ 1989, ಹಾಗಿನ MSc ಮುಗಿಸ್ಕೊಂಡು 1 ವರ್ಷ ನಮ್ಮ ಊರಿನ ಹಳ್ಳಿಯಲ್ಲೇ ನಾನು ಕೆಲಸ ಮಾಡಿ ಬಂದಿದ್ದೆ. ಅದಕ್ಕಿಂತ ಮುಂಚೆ UBDT ಕಾಲೇಜಲ್ಲಿ 3 ಮಂತ್ಸ್ ಕೆಲಸ ಮಾಡಿದ್ದೆ. AVK ಕಾಲೇಜಿಗೆ ಹೋದಾಗ ನಾವು ಜೂನಿಯರ್ಸ್ ಎಲ್ಲ MSc ಅಷ್ಟೇ ಆಗಿದ್ದಾಗ ಯಾರಿಗೂ ಟೀಚರ್ಸ್ ಇದ್ರದ್ದು ಪ್ರೊಫಿಷಿಯನ್ಸಿ ಇರಲ್ಲ. ಆದರೆ ಅಲ್ಲಿ ನಮಗೆ ಏನು ನಮ್ಮ ಹಿರಿಯರು ಸಿಕ್ಕಿದ್ರು ಟೀಚರ್ಸು, ಅವ್ರನ್ನ ನೋಡಿ ಭಾಳ ಕಲಿತಾ ಹೋದ್ವಿ. ಒಂಥರ ಟ್ರೈನಿಂಗ್ ಪ್ರೋಗ್ರಾಮ್ ಇದ್ದಂಗೆ. ಇವತ್ತು ಡಾಕ್ಟರ್ ಶಿವಕುಮಾರ್ ಸರ್ ಅವರು ಇದ್ದಾರೆ, ನಮಗೆ ಹಿರೇಮಠ್ ಸರ್, ಕಂಡೋಜಿ ಸರ್. ಯಾಕಂದರೆ ನಾನು ಇವತ್ತು ನೆನೆಸ್ಕೊಳ್ಳೇಬೇಕು, ನಮಗೆ ಒಂದು ಕ್ಲಾಸಿಗೆ ಅಂತ ಅಂದರೆ ರೆಡಿಯಾಗಿ ಹೋಗಿರ್ಬೇಕಿತ್ತು. ಅವರೆಲ್ಲ ಜಸ್ಟ್ ಸರ್ ನಾನು ಇವತ್ತೀಗ ಆಗ್ತಾ ಇಲ್ಲ, ನೀವು ಹೋಗ್ತೀರಾ